ನಮ್ಮೆಲ್ಲರ ಹಿರಿಯರು ಆದರಣೀಯರಾದಂಥ ಶಾಮನೂರು ಶಿವಶಂಕರಪ್ಪಣ್ಣವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದರು. ಅದು ಅವರ ಸ್ವಂತ ವ್ಯಾಪಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಮತ್ತು ಸಮುದಾಯ ಸಮಾಜದ ಕಟ್ಟುವಂಥ ಕೆಲಸದಲ್ಲಾಗಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಭಾಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿತ್ವ. ಭಾಳ ಸರಳವಾಗಿರುವಂಥ ಜೀವನ ಮತ್ತು ಸ್ನೇಹಪರವಾಗಿರುವಂಥ ಒಂದು ಜೀವನ. ವಯಸ್ಸಿಗೆ ಮೀರಿ ಅವರು ಸ್ನೇಹವನ್ನು ಬೆಳೆಸಿದ್ದರು. ಸುಮಾರು 2-3 ತಲೆಮಾರಿನ ಜನರ ಜೊತೆಗೆ ಅತ್ಯಂತ ಆತ್ಮೀಯಾಗಿರುವಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜಮುಖಿಯ ನಾಯಕನನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಅವರು ಕಟ್ಟಿರುವಂಥ ನೂರಾರು ಸಂಸ್ಥೆಗಳು, ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿದರೆ ಅದಕ್ಕೆ ನಮ್ಮ ಶಾಮನೂರು ಶಿವಶಂಕರಪ್ಪರ ಕೊಡುಗೆ ಅಪಾರವಾಗಿದೆ. ಇಡೀ ಕರ್ನಾಟಕಕ್ಕೆ ಅವರ ಕೊಡುಗೆ ಭಾಳ ಅಪಾರವಾಗಿದೆ. ಅವರು ಎಂದೂ ಕೂಡ ತಮ್ಮ ಹಿರಿತನವನ್ನಾಗಲಿ ಅಥವಾ ಅವರ ಸಾಧನೆಯನ್ನು ಇನ್ನೊಬ್ಬರಿಗೆ ಎಲ್ಲಿಯೂ ಕೂಡ ತೋರಿಸ್ಕೊಡ್ಲಿಲ್ಲ. ಅಷ್ಟು ಮುತ್ಸದ್ದಿಯ ಒಬ್ಬ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಅವ್ರನ್ನ ಕಳ್ಕೊಂಡು ಅನಾಥ ಆಗಿದೆ. ಇವತ್ತು ಅವರಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಹಿರಿತನ ಮತ್ತು ನಾಯಕತ್ವಕ್ಕೆ ಎಲ್ಲರೂ ಕೂಡ ಒಪ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. ಈಗ ಆ ಕೊರತೆ ಎದ್ದು ಕಾಣ್ತಾ ಇದೆ. ದಾವಣಗೆರೆಯ ಜನನೂ ಕೂಡ ಅನಾಥರಾಗಿದ್ದಾರೆ. ಏನಾದರೂ ಇದ್ದರೆ ಶಾಮನೂರು ಶಿವಶಂಕರಪ್ಪರು ಇದ್ದಾರೆ, ಎಂಥ ಸಮಸ್ಯೆ ಬಂದರೂ ಕೂಡ ಅವ್ರ ಹಿರಿತನದಲ್ಲಿ ನಾವು ಬಗೆಹರಿಸ್ಕೋಬೋದು ಅನ್ನುವಂಥ ಒಂದು ಇದು ಇತ್ತು. ಮತ್ತು ಸಾರ್ವಜನಿಕ ಜೀವನದಲ್ಲಿ ಜನಪ್ರತಿನಿಧಿಯಾಗಿ 6 ಬಾರಿ ಆಯ್ಕೆಯಾಗಿದ್ದರು. ತಮ್ಮದೇ ಆದಂಥ ವರ್ಚಸ್ಸನ್ನು ಇಟ್ಕೊಂಡವರು. ಇಳಿ ವಯಸ್ಸಿನಲ್ಲೂ ಕೂಡ ದಕ್ಷ ಆಡಳಿತವನ್ನು ಕೊಟ್ಟಂಥ ಸಚಿವರಾಗಿ ಹೆಸರು ಮಾಡಿದವರು. ಹೀಗಾಗಿ ಭಾಳ ಅಪರೂಪದ ವ್ಯಕ್ತಿ. ಒಂದು ತಲೆಮಾರಿನ ಒಂದು ಕೊಂಡಿ ಕಳಿಸ್ದಂಗೆ. ನಮ್ಮೆಲ್ಲರ ಹಿರಿಯರು ಆದರಣೀಯರಾದಂಥ ಶಾಮನೂರು ಶಿವಶಂಕರಪ್ಪಣ್ಣವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದರು. ಅದು ಅವರ ಸ್ವಂತ ವ್ಯಾಪಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಮತ್ತು ಸಮುದಾಯ ಸಮಾಜದ ಕಟ್ಟುವಂಥ ಕೆಲಸದಲ್ಲಾಗಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಭಾಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿತ್ವ. ಭಾಳ ಸರಳವಾಗಿರುವಂಥ ಜೀವನ ಮತ್ತು ಸ್ನೇಹಪರವಾಗಿರುವಂಥ ಒಂದು ಜೀವನ. ವಯಸ್ಸಿಗೆ ಮೀರಿ ಅವರು ಸ್ನೇಹವನ್ನು ಬೆಳೆಸಿದ್ದರು. ಸುಮಾರು 2-3 ತಲೆಮಾರಿನ ಜನರ ಜೊತೆಗೆ ಅತ್ಯಂತ ಆತ್ಮೀಯಾಗಿರುವಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜಮುಖಿಯ ನಾಯಕನನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಅವರು ಕಟ್ಟಿರುವಂಥ ನೂರಾರು ಸಂಸ್ಥೆಗಳು, ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿದರೆ ಅದಕ್ಕೆ ನಮ್ಮ ಶಾಮನೂರು ಶಿವಶಂಕರಪ್ಪರ ಕೊಡುಗೆ ಅಪಾರವಾಗಿದೆ. ಇಡೀ ಕರ್ನಾಟಕಕ್ಕೆ ಅವರ ಕೊಡುಗೆ ಭಾಳ ಅಪಾರವಾಗಿದೆ. ಅವರು ಎಂದೂ ಕೂಡ ತಮ್ಮ ಹಿರಿತನವನ್ನಾಗಲಿ ಅಥವಾ ಅವರ ಸಾಧನೆಯನ್ನು ಇನ್ನೊಬ್ಬರಿಗೆ ಎಲ್ಲಿಯೂ ಕೂಡ ತೋರಿಸ್ಕೊಡ್ಲಿಲ್ಲ. ಅಷ್ಟು ಮುತ್ಸದ್ದಿಯ ಒಬ್ಬ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಅವ್ರನ್ನ ಕಳ್ಕೊಂಡು ಅನಾಥ ಆಗಿದೆ. ಇವತ್ತು ಅವರಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಹಿರಿತನ ಮತ್ತು ನಾಯಕತ್ವಕ್ಕೆ ಎಲ್ಲರೂ ಕೂಡ ಒಪ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. ಈಗ ಆ ಕೊರತೆ ಎದ್ದು ಕಾಣ್ತಾ ಇದೆ. ದಾವಣಗೆರೆಯ ಜನನೂ ಕೂಡ ಅನಾಥರಾಗಿದ್ದಾರೆ. ಏನಾದರೂ ಇದ್ದರೆ ಶಾಮನೂರು ಶಿವಶಂಕರಪ್ಪರು ಇದ್ದಾರೆ, ಎಂಥ ಸಮಸ್ಯೆ ಬಂದರೂ ಕೂಡ ಅವ್ರ ಹಿರಿತನದಲ್ಲಿ ನಾವು ಬಗೆಹರಿಸ್ಕೋಬೋದು ಅನ್ನುವಂಥ ಒಂದು ಇದು ಇತ್ತು. ಮತ್ತು ಸಾರ್ವಜನಿಕ ಜೀವನದಲ್ಲಿ ಜನಪ್ರತಿನಿಧಿಯಾಗಿ 6 ಬಾರಿ ಆಯ್ಕೆಯಾಗಿದ್ದರು.
ತಮ್ಮದೇ ಆದಂಥ ವರ್ಚಸ್ಸನ್ನು ಇಟ್ಕೊಂಡವರು, ಇಳಿ ವಯಸ್ಸಿನಲ್ಲೂ ಕೂಡ ದಕ್ಷ ಆಡಳಿತವನ್ನು ಕೊಟ್ಟಂಥ ಸಚಿವರಾಗಿ ಹೆಸರು ಮಾಡಿದವರು. ಹೀಗಾಗಿ ಭಾಳ ಅಪರೂಪದ ವ್ಯಕ್ತಿ, ಒಂದು ತಲೆಮಾರಿನ ಒಂದು ಕೊಂಡಿ ಕಳಿಸ್ದಂಗೆ. ನಮ್ಮೆಲ್ಲರ ಹಿರಿಯರು ಆದರಣೀಯರಾದಂಥ ಶಾಮನೂರು ಶಿವಶಂಕರಪ್ಪಣ್ಣವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದರು. ಅದು ಅವರ ಸ್ವಂತ ವ್ಯಾಪಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಮತ್ತು ಸಮುದಾಯ ಸಮಾಜದ ಕಟ್ಟುವಂಥ ಕೆಲಸದಲ್ಲಾಗಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಭಾಳ ಅಪರೂಪ ವ್ಯಕ್ತಿತ್ವ, ಭಾಳ ಸರಳವಾಗಿರುವಂಥ ಜೀವನ ಮತ್ತು ಸ್ನೇಹಪರವಾಗಿರುವಂಥ ಒಂದು ಜೀವನ. ವಯಸ್ಸಿಗೆ ಮೀರಿ ಅವರು ಸ್ನೇಹವನ್ನು ಬೆಳೆಸಿದ್ದರು. ಸುಮಾರು 2-3 ತಲೆಮಾರಿನ ಜನರ ಜೊತೆಗೆ ಅತ್ಯಂತ ಆತ್ಮೀಯಾಗಿರುವಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜಮುಖಿಯ ನಾಯಕನನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಅವರು ಕಟ್ಟಿರುವಂಥ ನೂರಾರು ಸಂಸ್ಥೆಗಳು, ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿದರೆ ಅದಕ್ಕೆ ನಮ್ಮ ಶಾಮನೂರು ಶಿವಶಂಕರಪ್ಪರ ಕೊಡುಗೆ ಅಪಾರವಾಗಿದೆ. ಇಡೀ ಕರ್ನಾಟಕಕ್ಕೆ ಅವರ ಕೊಡುಗೆ ಭಾಳ ಅಪಾರವಾಗಿದೆ. ಅವರು ಎಂದೂ ಕೂಡ ತಮ್ಮ ಹಿರಿತನವನ್ನಾಗಲಿ ಅಥವಾ ಅವರ ಸಾಧನೆಯನ್ನು ಇನ್ನೊಬ್ಬರಿಗೆ ಎಲ್ಲಿಯೂ ಕೂಡ ತೋರಿಸ್ಕೊಡ್ಲಿಲ್ಲ. ಅಷ್ಟು ಮುತ್ಸದ್ದಿಯ ಒಬ್ಬ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಅವ್ರನ್ನ ಕಳ್ಕೊಂಡು ಅನಾಥ ಆಗಿದೆ. ಇವತ್ತು ಅವರಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಹಿರಿತನ ಮತ್ತು ನಾಯಕತ್ವಕ್ಕೆ ಎಲ್ಲರೂ ಕೂಡ ಒಪ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. ಈಗ ಆ ಕೊರತೆ ಎದ್ದು ಕಾಣ್ತಾ ಇದೆ. ದಾವಣಗೆರೆಯ ಜನನೂ ಕೂಡ ಅನಾಥರಾಗಿದ್ದಾರೆ. ಏನಾದರೂ ಇದ್ದರೆ ಶಾಮನೂರು ಶಿವಶಂಕರಪ್ಪರು ಇದ್ದಾರೆ, ಎಂಥ ಸಮಸ್ಯೆ ಬಂದರೂ ಕೂಡ ಅವ್ರ ಹಿರಿತನದಲ್ಲಿ ನಾವು ಬಗೆಹರಿಸ್ಕೋಬೋದು ಅನ್ನುವಂಥ ಒಂದು ಇದು ಇತ್ತು. ಮತ್ತು ಸಾರ್ವಜನಿಕ ಜೀವನದಲ್ಲಿ ಜನಪ್ರತಿನಿಧಿಯಾಗಿ 6 ಬಾರಿ ಆಯ್ಕೆಯಾಗಿದ್ದರು. ತಮ್ಮದೇ ಆದಂಥ ವರ್ಚಸ್ಸನ್ನು ಇಟ್ಕೊಂಡವರು, ಇಳಿ ವಯಸ್ಸಿನಲ್ಲೂ ಕೂಡ ದಕ್ಷ ಆಡಳಿತವನ್ನು ಕೊಟ್ಟಂಥ ಸಚಿವರಾಗಿ ಹೆಸರು ಮಾಡಿದವರು. ಹೀಗಾಗಿ ಭಾಳ ಅಪರೂಪದ ವ್ಯಕ್ತಿ, ಒಂದು ತಲೆಮಾರಿನ ಒಂದು ಕೊಂಡಿ ಕಳಿಸ್ದಂಗೆ.